ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಥವಾ BP ಬ್ಲಡ್ ಪ್ರೆಷರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ BP ಅನ್ನೋದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಮೊದಲು ಪ್ರಾರಂಭದಲ್ಲಿ ಯಾವ ಚಿಹ್ನೆಗಳು ಕಾಣಿಸುವುದಿಲ್ಲ. ಜಾಸ್ತಿ ಆದಾಗ ಅದರ ಪರಿಣಾಮ ಇತರ ಅಂಗಗಳ ಮೇಲೆ ಆಗಿ ನಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತಲೂ ಹೇಳ್ಬೋದು. ಈ BP ಅಂದರೆ ಏನು? ಇದು ರಕ್ತದ ಒತ್ತಡ. ಹಾರ್ಟು ಕಂಟ್ರಾಕ್ಟ್ ಆದಾಗ ರಕ್ತ ಪರಿಚಲನೆ ಆಗುತ್ತೆ. ಆವಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಬೀಳುವ ಒತ್ತಡವೇ ರಕ್ತದ ಒತ್ತಡ. ಹಾರ್ಟ್ ಕಂಟ್ರಾಕ್ಟ್ ಆದಾಗ ಅದು ಸಿಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಹಾರ್ಟ್ ರಿಲ್ಯಾಕ್ಸ್ ಆದಾಗ ಅದು ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸಾಧಾರಣ ಸಿಸ್ಟಾಲಿಕ್ ಪ್ರೆಷರ್ 120ರ ಒಳಗಡೆ ಇರಬೇಕು. ಡಯಾಸ್ಟಾಲಿಕ್ ಪ್ರೆಷರು 80ರ ಒಳಗಡೆ ಇದ್ದರೆ ಕ್ಷೇಮ. ನಾರ್ಮಲ್ ಪ್ರೆಷರು ಸಿಸ್ಟಾಲಿಕ್ 100 to 120, ಡಯಾಸ್ಟಾಲಿಕ್ ಪ್ರೆಷರು 60ರಿಂದ 80. ಇಷ್ಟಿದ್ರೆ ನಾರ್ಮಲ್ ಅಂತ ಹೇಳ್ತೀವಿ. ಈ BP ಸಾಧಾರಣ 140 ಮತ್ತು 90ರ ಒಳಗಡೆನೇ ಇದ್ದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾತ್ರೆಗಳ ಮೂಲಕ ಕೊಡಲ್ಲ, ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋಕ್ಕೆ ಹೇಳ್ತೀವಿ. ಮುಖ್ಯ ಕಾರಣ BP ಬರಲಿಕ್ಕೆ ಇಂದಿನ ಆಧುನಿಕ ಯುಗದಲ್ಲಿ ಒತ್ತಡ. ಅದು ಮನೆಯಲ್ಲಾಗಿರ್ಬೋದು, ರಸ್ತೆಯಲ್ಲಾಗಿರ್ಬೋದು, ಟ್ರಾಫಿಕಲ್ಲಾಗಿರ್ಬೋದು, ನಿಮ್ಮ ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು. ಇದಲ್ದಲ್ಲೇ ನಮ್ಮ ಆಹಾರ ಕ್ರಮಗಳು, ದಿನಚರಿಗಳು ಕೂಡ ಕಾರಣ ಆಗುತ್ತೆ. ನೀವು ದಿನನಿತ್ಯ ಕೂತಲ್ಲೇ ಕೂತ್ಕೊಂಡು ತಿಂದು ಫಾಸ್ಟ್ ಫುಡ್ಡು, ಜಂಕ್ ಫುಡ್ ಅನ್ನೋದೆಲ್ಲ ತಿಂದ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದರೆ BP ಸಹ ಖಂಡಿತ ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್ ಇದು ಒಂದು ಬಹಳ ಮುಖ್ಯವಾದ ಕಾರಣ. ಆಲ್ಕೋಹಾಲ್ ಅಥವಾ ಡ್ರಿಂಕ್ಸ್ ತಗೊಳ್ಳೋದು, ಇದರಿಂದೆಲ್ಲ ರಕ್ತದ ಒತ್ತಡ ಜಾಸ್ತಿಯಾಗಿ ಮನುಷ್ಯ BPಯಿಂದ ಬಳಲುತ್ತಾನೆ. ನಾಗಲೇ ಹೇಳಿದೆ, BP 120ರಿಂದ 80ರೊಳಗಡೆ ಇದ್ದರೆ ಕ್ಷೇಮ. 130, 85 ತನಕನೂ ಓಕೆ. ಅದ್ರ ಮೇಲೆ ಜಾಸ್ತಿ ಆದರೆ ಅದನ್ನು ಫಸ್ಟ್ ಡಿಗ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸಾಧಾರಣ 140ರಿಂದ 90ರವರೆಗೆ ಫಸ್ಟ್ ಡಿಗ್ರಿ. ಈ ಫಸ್ಟ್ ಡಿಗ್ರಿ ಹೈಪರ್ ಟೆನ್ಷನ್ನಲ್ಲಿ ನಾವು ಯಾವ ಮೆಡಿಸಿನ್ನು ಕೊಡೋದಿಲ್ಲ, ನಿಮಗೆ ಲೈಫ್ ಸ್ಟೈಲ್ ಮಾಡಿಫೈ ಮಾಡೋಕ್ಕೆ ಹೇಳ್ತೀವಿ. ಅಂದರೆ ನಿಮ್ಮ ಆಹಾರ ಕ್ರಮ, ದಿನಚರಿ, ವ್ಯಾಯಾಮ ಹೇಗಿರಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಮೊದಲನೇದಾಗಿ ಕೊನೆ ಪಕ್ಷ ದಿನಕ್ಕೆ 40 ನಿಮಿಷ ಬಿರುಸು ನಡಿಗೆ ಬೆಳಗ್ನೊತ್ತು ಮಾಡಿದ್ರೆ ಒಳ್ಳೆಯದು. ಸಾಧಾರಣ ಬೆಳಗ್ಗೆ ಮಾಡೋದ್ರಿಂದ ನಿಮಗೆ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಸೂರ್ಯೋದಯ ಆಗ್ತಾ ಇರುತ್ತೆ, ಹಕ್ಕಿಗಳು ಹಾರ್ತಾ ಇರುತ್ತವೆ, ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗಿ ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆವಾಗ BP ಡೌನ್ ಆಗುತ್ತೆ. ಮತ್ತು ಇತರೆ ತೊಂದರೆಗಳು ಏನಾದರೂ ಇದ್ದರೆ, ಈಗ ಶುಗರ್ ಇದ್ದರೆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ಬೋದು, ಶುಗರ್ ಲೆವೆಲ್ ಕಮ್ಮಿ ಆಗ್ಬೋದು ವಾಕಿಂಗ್ ಮಾಡೋದ್ರಿಂದ. ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದರಲ್ಲಿ ಮಲ್ಟಿಪಲ್ ಬೆನಿಫಿಟ್ ಇರುತ್ತೆ. ನೀವು ಸಂಜೆ ವಾಕ್ ಮಾಡೋದ್ರಿಂದ ಟ್ರಾಫಿಕ್ಕಲ್ಲಿ ಧೂಳು ಎದ್ದಿರುತ್ತೆ. ಧೂಳು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ಸಾಧಾರಣ ಈ ಧೂಳು ಸೆಟ್ಲ್ ಆಗಬೇಕಾದ್ರೆ ಬೆಳಗಿನ ಜಾವ 3ರಿಂದ 4 ಗಂಟೆ ಮೇಲೇ ಸೆಟ್ಲ್ ಆಗೋದು. ಹಾಗಾಗಿ ಅಲ್ಲಿ ತನಕನೂ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಬೆಳಗ್ಗೆ 5:30, 6:30 ಮೇಲೂ ವಾಕ್ ಮಾಡ್ಬೋದು, ಭಾಳ ಒಳ್ಳೆಯದು. ಇದಲ್ದಲೇ ಫಿಸಿಕಲ್ ಆ್ಯಕ್ಟಿವಿಟೀಸ್, ಏನಾದರೂ ಒಂದು ಆಟ ಆಡೋದು ಅಥವಾ ವಾಕ್ ಮಾಡೋದು, ರನ್ನಿಂಗ್, ಇದೆಲ್ಲ ಮುಖ್ಯ. ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡಿರಬೇಕು. ಅದು 40 ನಿಮಿಷದ ನಡಿಗೆ ಆಗಿರ್ಬೋದು, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಹೊರಾಂಗಣ ಕ್ರೀಡೆ ಅಂದರೆ ಬ್ಯಾಡ್ಮಿಂಟನ್ ಆಗ್ಬೋದು, ಟೆನ್ನಿಸ್, ಈ ಥರ ಅನೇಕ ಆ್ಯಕ್ಟಿವಿಟೀಸ್ ಇಟ್ಕೊಂಡ್ರೆ ಒಳ್ಳೆಯದು. ಬಹಳ ಮುಖ್ಯವಾದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತಂದರೆ ನಿಮ್ಮ ಆಹಾರ ಕ್ರಮ. ಆಹಾರದಲ್ಲಿ ಒಂದು ಶಿಸ್ತು ಇರಬೇಕು. ಟೈಮ್ ಸರಿಯಾಗಿ ಊಟ ಮಾಡಬೇಕು. ಅದರಲ್ಲಿ ಈ ಸಾಲ್ಟ್ ರಿಸ್ಟ್ರಿಕ್ಷನ್ ಅನ್ನೋದು ಭಾಳ ಮುಖ್ಯ. ಉಪ್ಪಿನ ಅಂಶ ಕಮ್ಮಿ ಬರಬೇಕು. ನಮಗೆ 2ರಿಂದ 3 ಗ್ರಾಮ್ ಉಪ್ಪು ಸಾಕಾಗುತ್ತೆ ದಿನಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಪ್ಸು, ಮಿಕ್ಸ್ಚರ್ಗಳು, ಈ ಜಂಕ್ ಫುಡ್ಗಳು, ಕರ್ದಿರೋ ಪದಾರ್ಥಗಳು, ಉಪ್ಪಿನಕಾಯಿ, ಇದರಲ್ಲೇ ಉಪ್ಪಿನಂಶ ಜಾಸ್ತಿಯಾಗಿ ಉಪ್ಪು ಜಾಸ್ತಿ ಆಗುತ್ತೆ. ಕ್ರಮೇಣ ಇದು BPಗೆ ಕಾರಣ ಆಗುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಒಬೆಸಿಟಿ. ನಿಮ್ಮ ದೇಹ ತೂಕ ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಗೇನ್ ನೀವು ರೆಗ್ಯುಲರ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೋಬೇಕು, ಆಹಾರದಲ್ಲಿ ಶಿಸ್ತು ಕ್ರಮ ಇಟ್ಕೋಬೇಕು, ಸ್ಮೋಕಿಂಗು, ಡ್ರಿಂಕ್ಸ್ ಇರೋದು ಅದೆಲ್ಲ ಬಿಡಬೇಕು. ಸಾಧಾರಣ ಒಬೆಸಿಟಿ ಇದ್ದರೆ ಅವ್ರ ಮನೆಯವರೆಲ್ಲ ಒಬೆಸಿಟಿ ಇರುತ್ತೆ. ಒಬೆಸಿಟಿ ಹಾಗಾಗಿ ಇಟ್ ರನ್ಸ್ ಇನ್ ದ ಫ್ಯಾಮಿಲಿ.
ಆದರೆ ನಾವು ತಮಾಷೆಗಾಗಿ ಹೇಳ್ತೀವಿ ನೋಬಡಿ ರನ್ಸ್ ಇನ್ ದಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಹಾಗಾಗಬಾರ್ದು. ನೀವು ಕೆಲವರು ಏನು ಹೇಳ್ತಾರೆ, ಅಯ್ಯೋ ನಮ್ಮ ಅಪ್ಪನೂ ದಪ್ಪ ಇದ್ದರು, ನಮ್ಮ ಅಮ್ಮನೂ ದಪ್ಪ ಇದ್ದರು, ನಾನು ದಪ್ಪ ಇದ್ದೀನಿ, ಅದು ಹಾಗೇನೆ ಅಂತ. ಇಲ್ಲ, ನೀವು ಸರಿಯಾಗಿ ಆಹಾರ ಕ್ರಮಗಳು ಮಾಡಿಕೊಂಡ್ರೆ, ವ್ಯಾಯಾಮ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ತೂಕನ ಇಳಿಸ್ಬೋದು. ಎಷ್ಟೋ ಜನ ವಾಕಿಂಗ್ ಅನ್ನಂದರೆ ಸ್ಟೆಪ್ಸ್ ಕೌಂಟ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇಷ್ಟು ಸ್ಟೆಪ್ಸ್ ಹಾಕ್ಬಿಟ್ರೆ ಸಾಕು ಅಂತ. ನೀವು ಟ್ರೆಡ್ಮಿಲಲ್ಲಿ ಸ್ಟೆಪ್ಸ್ ಹಾಕಿ ಮಾಡಿದ್ರೆ ಬರೀ ಅದು ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ, ಅಲ್ಲ ಅಂತಲ್ಲ. ಆದರೆ ನೀವು ಬೆಳಗ್ಗೆ ಹೊತ್ತು ವಾಕ್ ಮಾಡಿದಾಗ ನಾನು ಆಗಲೇ ಹೇಳ್ದಂಗೆ ನಿಮಗೆ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿಯಾಗಿ ದೇಹದ ಇತರ ಅಂಗಗಳು ಚುರುಕಾಗುತ್ತೆ. ಈ BP ಯಲ್ಲಿ ಎಷ್ಟು ವಿಧ ಅಂತ ನೋಡಬೇಕು. ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಕಾರಣ ಇರಲ್ಲ. ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಪ್ರಾರಂಭದಲ್ಲಿ ಯಾವ ಚಿಹ್ನೆಗಳು ಇರೋದಿಲ್ಲ. ಸೆಕೆಂಡರಿ ಹೈಪರ್ ಟೆನ್ಷನ್ ಅಂದರೆ ಮೊದಲೇ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಗಿರೋದ್ರಿಂದ BP ಜಾಸ್ತಿ ಆಗುತ್ತೆ. ಕೆಲವು ಸಲ BP ಜಾಸ್ತಿ ಆಗೂ ಕೂಡ ಕಿಡ್ನಿ ಪ್ರಾಬ್ಲಮ್ ಶುರು ಆಗ್ಬೋದು. ವ್ಯಾಸ್ಕ್ಯುಲರ್ ರೀಸನ್ಸ್ ಅಂದರೆ ಕೆಲವು ಸಲ ರೀನಲ್ ಆರ್ಟರಿ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಈ ಕಿಡ್ನಿಗೆ ಹೋಗೋ ರಕ್ತನಾಳಗಳನ್ನೇ ಸಂಕುಚಿತ ಆಗಿ ಅದಕ್ಕೆ ರಕ್ತ ಸರಿಯಾಗಿ ಹೋಗ್ದಲ್ಲೇ BP ಜಾಸ್ತಿ ಆಗುತ್ತೆ. ಇದು ಸೆಕೆಂಡರಿ ಹೈಪರ್ ಟೆನ್ಷನಲ್ಲಿ ಬರುತ್ತೆ. ಇನ್ನು ಅನೇಕ ಥರದ ಔಷಧಿಗಳು, ಉದಾಹರಣೆಗೆ NSAIDs ಅಂತ ಹೇಳ್ತೀವಿ, ಅಂದರೆ ಪೇಯ್ನ್ ಕಿಲ್ಲರ್ಸ್, ಡೈಕ್ಲೋಫೆನಾಕ್, ಅಸಿಕ್ಲೋಫೆನಾಕ್, ಬ್ರೂಫೆನ್. ಸಿಕ್ಕಾಪಟ್ಟೆ ನೋವು ಬಂದಾಗೆಲ್ಲ ಕೆಲವರು ತಗೋತಾ ಇರ್ತಾರೆ. ಅದರಿಂದ ಕೂಡ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ವಾಟರ್ ಆ್ಯಂಡ್ ಸಾಲ್ಟ್ ರಿಟೆನ್ಷನ್ ಇನ್ ದ ಬಾಡಿ ಆಗುತ್ತೆ. ಸ್ಟೀರಾಯ್ಡ್ಸ್, ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್, ಇದರಿಂದ ಕೂಡ BP ಜಾಸ್ತಿ ಆಗ್ಬೋದು. ಇನ್ನು ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದರದ ಟ್ಯೂಮರ್, ಅಡ್ರಿನಲ್ ಟ್ಯೂಮರ್ ಕೂಡ ಸೆಕೆಂಡರಿ ಹೈಪರ್ ಟೆನ್ಷನ್ಗೆ ಒಂದು ಕಾರಣ. ಹೈಪರ್ ಟೆನ್ಷನ್ ಕ್ರೈಸಿಸ್, ಸಾಧಾರಣ BP 180 ಸಿಸ್ಟಾಲಿಕ್, 120 ಡಯಾಸ್ಟೋಲಿಕ್ ಮೇಲೆ ಹೋದರೆ ಅದಕ್ಕೆ ಹೈಪರ್ ಟೆನ್ಷನ್ ಕ್ರೈಸಿಸ್ ಅಂತ ಹೇಳ್ತೇವೆ. ಇದರಲ್ಲಿ ಎರಡು ವಿಧ, ಹೈಪರ್ ಟೆನ್ಷನ್ ಅರ್ಜೆನ್ಸಿ, ಹೈಪರ್ ಟೆನ್ಸಿವ್ ಎಮರ್ಜೆನ್ಸಿ ಅಂತ. ಹೈಪರ್ ಟೆನ್ಸಿವ್ ಅರ್ಜೆನ್ಸಿ ಅಂತಂದರೆ BP ಮಾತ್ರ 180/120 ಇರುತ್ತೆ. ಈ ವೈಟಲ್ ಆರ್ಗನ್ಸ್ ಏನೋ ಕಿಡ್ನಿ, ಹಾರ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಹೈಪರ್ ಟೆನ್ಸಿವ್ ಎಮರ್ಜೆನ್ಸಿಯಲ್ಲಿ BP ಜಾಸ್ತಿಯಾಗಿ 180/120 ಬಂದು ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಸೊ ಇದನ್ನು ನಾವು ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಈ BP ಇರೋದು ಹೆಂಗೆ ಗೊತ್ತಾಗುತ್ತೆ? ನಿಯಮಿತವಾಗಿ ಡಾಕ್ಟರ್ ಹತ್ರ ಹೋಗಿ BP ಚೆಕ್ ಮಾಡಿಸ್ಕೋಬೇಕು. ಅಥವಾ ಹೋಮ್ ಬ್ಲಡ್ ಪ್ರೆಷರ್ ಮಾನಿಟರ್ ಅಂತ, ಅದಕ್ಕೆ ನಾನು ಬೇರೆ ಸಪ್ರೇಟಾಗಿ ಬ್ಲಡ್ ಪ್ರೆಷರ್ ಮನೆಯಲ್ಲೇ ಹೆಂಗೆ ತೆಗೆಯೋದು ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ, ಹಳೆ ವಿಡಿಯೋ ಇದೆ, ಅದನ್ನು ನೋಡ್ಬೋದು. ರೆಗ್ಯುಲರ್ ಆಗಿ ಆಗಾಗ್ಗೆ 30 ವರ್ಷದ ನಂತರ ತೆಗಿಬೇಕಾಗುತ್ತೆ. ಹೈಪರ್ ಟೆನ್ಷನ್ ಇನ್ ಚಿಲ್ಡ್ರನ್, ಅದೇ ಒಂದು ಬೇರೆ ಟಾಪಿಕ್. ಇದನ್ನ ಬಗ್ಗೆ ನಾನು ಮುಂದೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಕೆಲವರಿಗೆ ಡಾಕ್ಟರ್ ಹತ್ರ ಹೋದಾಗ BP ಚೆಕ್ ಮಾಡಿಸಿದಾಗ ಗಾಬರಿಗೆ BP ಜಾಸ್ತಿ ಆಗಿರುತ್ತೆ. ಅದೇ ಮನೇಲಿ ಚೆಕ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಸೊ ಇದಕ್ಕೆ ನಾವು ವೈಟ್ ಕೋಟ್ ಎಫೆಕ್ಟ್ ಅಂತೀವಿ. ವೈಟ್ ಕೋಟ್ ಅಂದರೆ ಡಾಕ್ಟ್ರನ್ನು ನೋಡಿದ ತಕ್ಷಣ ಗಾಬರಿ ಆಗಿ ಕೆಲವರಿಗೆ ಜಾಸ್ತಿ ಆಗುತ್ತೆ, ಮನೇಲಿ ನಾರ್ಮಲ್ ಇರುತ್ತೆ. ಅಥವಾ ಯಾವಾಗಲೂ ಮಧ್ಯರಾತ್ರಿ ಜಾಸ್ತಿ ಆಗುತ್ತೆ, ಕನಸುಗಳು ಬಿದ್ದಾಗ ಬೆಳಗಿನ ಜಾವ BP ಜಾಸ್ತಿ ಆಗುತ್ತೆ. ಈ ಥರ ಆ ಟೈಮಲ್ಲಿ ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡೋದು? ಅದಕ್ಕೆ ಆಂಬ್ಯುಲೇಟರಿ BP ಮಾನಿಟರಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಅದನ್ನು ನಮ್ಮ ಕೈಗೆ ಕಟ್ಬಿಟ್ಟು BP ಕಂಟಿನ್ಯೂಸ್ 24 to 48 ಅವರ್ಸ್ ರೆಕಾರ್ಡ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಥರ BP ಇದೆ ಅಂತ ಒಂದು ಸಲ ಕನ್ಫರ್ಮ್ ಆಗಿದ್ರೆ ನಿಮ್ಮ ಡಾಕ್ಟರ್ ಹೇಳ್ತಾರೆ ನಿಮ್ಮ ಹತ್ರ BP ಇದೆ, ಮಾತ್ರೆ ತಗೊಳ್ಬೇಕು ಅಂತ. ಅವರು ಸೂಕ್ತವಾದ ಮಾತ್ರೆಗಳನ್ನು ಬರ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಸಲ ಬರ್ಕೊಟ್ಟ ಮಾತ್ರೆನ ಡಾಕ್ಟರ್ ಅಡ್ವೈಸ್ ಇಲ್ದೇ ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಏನಾಗುತ್ತೆ ಅಂತಂದರೆ BP ಜಾಸ್ತಿಯಾಗಿ ಅದರದ್ದು ಎಫೆಕ್ಟು ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ, ಕಣ್ಣಿನ ಮೇಲೆ, ಬ್ರೈನ್ ಮೇಲೆ ಆಗುತ್ತೆ. BP ಕಂಟ್ರೋಲ್ ಇಲ್ಲದಿದ್ರೆ ನಾನು ಆಗಲೇ ಹೇಳ್ದಂಗೆ ಇದರ ಎಫೆಕ್ಟು ಹಾರ್ಟ್ ಮೇಲೆ ಬಂದು ಹಾರ್ಟ್ ಚೇಂಬರ್ಸ್ ಎಲ್ಲ ದಪ್ಪ ಆಗ್ತಾ ಬರುತ್ತೆ, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಒಂದು ಕಾರಣ ಆಗುತ್ತೆ. ಇನ್ನು ಇದೇ ಥರ BP ಜಾಸ್ತಿ ಆದಾಗ ಸೆರೆಬ್ರಲ್ ಹೆಮರೇಜ್ ಅಂತ, ಬ್ರೈನಲ್ಲಿ ರಕ್ತದ ಒತ್ತಡ ತಾಳಲಾರದೆ ಕೆಲವು ರಕ್ತನಾಳಗಳು ಒಡ್ಕೊಂಡ್ಬಿಡ್ತವೆ. ಆಗ ಇಮ್ಮಿಡಿಯೇಟಾಗಿ ಸ್ಟ್ರೋಕ್ ಆಗುತ್ತೆ. ಇದು ಕೂಡ ಹೈ BP ಇಂದ ಆಗುವ ಒಂದು ಪರಿಣಾಮ. ಇನ್ನು ಕಣ್ಣಿನಲ್ಲಿರೋ ರಕ್ತನಾಳಗಳು ಕೂಡ ಹೆಮರೇಜಸ್ ಆಗ್ಬೋದು. ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಇದನ್ನು ವರ್ಷಕ್ಕೊಂದ್ಸಲ ನಾವು ರೆಟಿನಾನ
ಐ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಿ ಪಿ ಜಾಸ್ತಿಯಾಗಿ ರಕ್ತನಾಳಗಳ ಉಬ್ಬುವಿಕೆಯಿಂದ ಕಿಡ್ನಿಯೂ ಕೂಡ ತೊಂದರೆಯಾಗಿ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿಯಾಗಿ ಕಿಡ್ನಿ ಫೇಲ್ಯೂರ್ ಕೂಡ ಆಗ್ಬೋದು. ಹಾಗಾಗಿ ನಾನೇನು ಹೇಳೋದಂದರೆ, ಯಾವುದೇ ಕಾರಣಕ್ಕೂ ಬಿ ಪಿ ಮಾತ್ರೆ ನಿಲ್ಲಿಸಬೇಡಿ ನಿಮ್ಮ ಡಾಕ್ಟರ್ ಅಡ್ವೈಸ್ ಇಲ್ದೇನೆ. ಬಿ ಪಿ ಮಾತ್ರೆ ತೊಗೊಳ್ತಾ ಇದ್ರೂ ಕೆಲವು ಸಲ ಬಿ ಪಿ ಜಾಸ್ತಿ ಇರುತ್ತೆ. ಆಗ ನಿಮ್ಮ ಡಾಕ್ಟರ್ ಹತ್ರ ಹೋದರೆ ಅವರು ಚೆಕ್ ಮಾಡಿ ಡೋಸ್ ಜಾಸ್ತಿ ಮಾಡ್ಬೋದು ಅಥವಾ ಬೇರೆ ಥರ ಮಾತ್ರೆಗಳು ಬರ್ಕೊಡ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ, ಈ ಬಿ ಪಿ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್, ಗೊತ್ತೇ ಆಗಲ್ಲ. ರೆಗ್ಯುಲರ್ ಚೆಕಪ್ ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಯಾವುದೇ ಕಾರಣಕ್ಕೂ ಮಾತ್ರೆನ ನಿಲ್ಲಿಸ್ಕೊಡೋದು ಡಾಕ್ಟರ್ ಅಡ್ವೈಸ್ ಇಲ್ದಲ್ಲೇ. ಮತ್ತು ಸ್ಮೋಕಿಂಗು, ಡ್ರಿಂಕ್ ಅಂಥವೆಲ್ಲ, ಮತ್ತು ಜಂಕ್ ಫುಡ್ಡು, ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸೋಂಬೇರಿತನ, ಮಲ್ಕೊಂಡಿರೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಬಿ ಪಿನ ಇದ್ರೂ ಕೂಡ ಸರಿಯಾಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಒಳ್ಳೆಯ ಜೀವನ ನಡೆಸ್ಬೋದು. ಇಷ್ಟು ಹೇಳಿ ನನ್ನ ಇಂದಿನ ಮಾತುಕತೆಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.